ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮಗಳ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಶಿರಗಳನ್ನು ಬಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಈ ಒಂದು ದಿನವನ್ನು, ಈ ಒಂದು ವಾರವನ್ನು ನಮ್ಮ ಜೀವಿತದಲ್ಲಿ ನೀನು ದಾನವಾಗಿ ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಆತ್ಮನಾದ ದೇವರನ್ನು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ಕೃಪೆ ಮಾಡು. ಹಾಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ದೇವರು ಮಾಡಿರುವಂಥ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರನ್ನು ಮಹಿಮೆಪಡಿಸುವ. ದೇವರನ್ನು ಸ್ತುತಿಸಿರಿ, ಸದಾಕಾಲ ದೇವರನ್ನು ಸ್ತುತಿಸಿರಿ ಎಂಬ ಹಳೆಯ ಹಾಡು ನಾವೆಲ್ಲರೂ ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ದೇವರನ್ನು ಸ್ತುತಿಸಿರಿ, ಸದಾಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ, ಸದಾಕಾಲ ದೇವರನ್ನು ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕ ಆಕಾಶ ನೋಡಿ ಸ್ತುತಿಸಿರಿ. ಹಲ್ಲೆಲೂಯಾ ನೋಡಿ ಸ್ತುತಿಸಿರಿ, ಸದಾಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ, ಸದಾಕಾಲ ದೇವರನ್ನು ಸ್ತುತಿಸಿರಿ. ಆತನ ಮಹತ್ ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ಆತನನ್ನು ಸ್ತುತಿಸಿರಿ, ಸದಾಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ, ಸದಾಕಾಲ ದೇವರನ್ನು ಸ್ತುತಿಸಿರಿ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ, ಸದಾಕಾಲ ದೇವರನ್ನು ಸ್ತುತಿಸಿರಿ. ಕೊಂಬುದೂತ ಆತನನ್ನು ಸ್ತುತಿಸಿರಿ, ಸ್ವರಮಂಡಲ ಕಿನ್ನರಿ. ಹಲ್ಲೆಲೂಯಾ, ಸ್ವರಮಂಡಲ ಕಿನ್ನರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ, ಸದಾಕಾಲ ದೇವರನ್ನು ಸ್ತುತಿಸಿರಿ. ತಾಳದಿಂದಲೂ ಆತನನ್ನು ಸ್ತುತಿಸಿರಿ, ಜಲ್ಲರಿಯಿಂದ ಸ್ತುತಿಸಿರಿ. ಹಲ್ಲೆಲೂಯಾ, ಜಲ್ಲರಿಯಿಂದ ಸ್ತುತಿಸಿರಿ, ಸದಾಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ, ದೇವರನ್ನು ಸ್ತುತಿಸಿರಿ, ಸದಾಕಾಲ
ಸ್ತುತಿಸಿರಿ. ಶ್ವಾಸವಿರುವುದೆಲ್ಲ ಯೆಹೋವನ ಸ್ತುತಿಸಲಿ. ಯಾಹುವಿಗೆ ಸ್ತೋತ್ರ. ಹಲ್ಲೆಲೂಯಾ. ಯಾಹುವಿಗೆ ಸ್ತೋತ್ರ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ. ದೇವರನ್ನು ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ. ದೇವರನ್ನು ಸ್ತುತಿಸಿರಿ. ಸದಾ ಕಾಲ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ. ದೇವರನ್ನು ಸ್ತುತಿಸಿರಿ. ಸದಾಕಾಲ ದೇವರನ್ನು ಸ್ತುತಿಸಿರಿ. ಕೀರ್ತನೆಗಳಲ್ಲಿ ಕಡೆಯ ಕೀರ್ತನೆಯಾದಂತಹ 150ನೇ ಕೀರ್ತನೆ ಅಥವಾ ಮುಕ್ತಾಯದ ಕೀರ್ತನೆ ಸ್ತುತಿಯೊಂದಿಗೆ ಮುಕ್ತಾಯವಾಗುವಂಥದ್ದನ್ನು ನಾವು ನೋಡುತ್ತೇವೆ. ಕೀರ್ತನೆಗಳು ದೇವರನ್ನು ಸ್ತುತಿಸುವುದಕ್ಕಾಗಿ ರಚಿಸಲ್ಪಟ್ಟಂತಹ ಒಂದು ವಾಕ್ಯ ಭಾಗಗಳು. ಹಳೆಯ ಒಡಂಬಡಿಕೆಯ ಕಾಲಘಟ್ಟಗಳಲ್ಲಿ ಯಹೂದ್ಯರು ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ಈ ಕೀರ್ತನೆಗಳನ್ನು ಉಪಯೋಗಿಸುತ್ತಿದ್ದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರತಿಯೊಂದು ಕೀರ್ತನೆಗಳು ದೇವರು ಅವರ ಜೀವಿತದಲ್ಲಿ ಮಾಡಿದಂತಹ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಬರೆದಂತಹ ಕೀರ್ತನೆಗಳಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಈ ಕೀರ್ತನೆಯ ಮುಕ್ತಾಯ ಕೀರ್ತನೆ ಅಥವಾ ಸಮಾಪ್ತಿ ಕೀರ್ತನೆ ಯಾಹುವಿಗೆ ಸ್ತೋತ್ರ ಎಂಬ ವಾಕ್ಯದಿಂದ ಪ್ರಾರಂಭವಾಗಿ ಯಾಹುವಿಗೆ ಸ್ತೋತ್ರ ಎಂಬ ವಾಕ್ಯದೊಂದಿಗೆ ಮುಕ್ತಾಯವಾಗುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರತಿಯೊಂದು ವಾಕ್ಯಗಳಲ್ಲಿ ಸ್ತುತಿಸಿರಿ, ಸ್ತುತಿಸಿರಿ. 2ನೇ ವಾಕ್ಯದಲ್ಲಿ ಸ್ತುತಿಸಿರಿ, ಸ್ತುತಿಸಿರಿ. 3ನೇ ವಾಕ್ಯದಲ್ಲಿಯೂ ಸ್ತುತಿಸಿರಿ, ಸ್ತುತಿಸಿರಿ. 4ನೇ ವಾಕ್ಯದಲ್ಲಿಯೂ ಸ್ತುತಿಸಿರಿ, ಸ್ತುತಿಸಿರಿ. 5ನೇ ವಾಕ್ಯದಲ್ಲಿಯೂ ಸ್ತುತಿಸಿರಿ, ಸ್ತುತಿಸಿರಿ. 6ನೇ ವಾಕ್ಯದಲ್ಲಿಯೂ ಸ್ತುತಿಸಿರಿ. ಹೀಗೆ ಪ್ರತಿಯೊಂದು ವಾಕ್ಯಗಳಲ್ಲಿ 2 ಬಾರಿ 2 ಬಾರಿ, ಕೊನೆಯ ವಾಕ್ಯದಲ್ಲಿ 1 ಬಾರಿ ಸ್ತುತಿಸಿರಿ ಎಂಬ ಪದ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ದೇವರನ್ನ ಸ್ತುತಿಸಬೇಕಾದಂತಹ ಮಹತ್ವದ ಕುರಿತಾಗಿ ಈ ಕೀರ್ತನೆಗಳಲ್ಲಿ ನಾವು ನೋಡಬಹುದು. ಎಲ್ಲಿ ದೇವರನ್ನ ಸ್ತುತಿಸಬೇಕು, ಹೇಗೆ ದೇವರನ್ನ ಸ್ತುತಿಸಬೇಕು, ಯಾರು ದೇವರನ್ನ ಸ್ತುತಿಸಬೇಕು ಎಂಬ 3 ಕಾರ್ಯಗಳು ಈ 6 ವಾಕ್ಯಗಳನ್ನು ಒಳಗೊಂಡ ಕೀರ್ತನೆಯಲ್ಲಿ ಕೀರ್ತನೆಗಾರನು ಉಲ್ಲೇಖಿಸಿರುವಂಥದ್ದಾಗಿ ನೋಡುತ್ತೇವೆ. ಎಲ್ಲಿ ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನ ಸ್ತುತಿಸಿರಿ. ಹೇಗೆ ಕೊಂಬೂದುತ್ತಾ ಸ್ವರಮಂಡಲ ಕಿನ್ನರಿಗಳನ್ನು ಬಾರಿಸುತ್ತಾ, ದಮ್ಮಡಿ ಬಡಿಯುತ್ತಾ, ಕುಣಿಯುತ್ತಾ, ತಂತಿ ವಾದ್ಯಗಳಿಂದ, ಕೊಳಲುಗಳಿಂದ, ತಾಳದಿಂದ, ಜಲ್ಲರಿಯಿಂದ ಆತನನ್ನು ಸ್ತುತಿಸಿರಿ. ಯಾರು ಸ್ತುತಿಸಬೇಕು? ಶ್ವಾಸವಿರುವುದೆಲ್ಲವೂ ದೇವರನ್ನ ಸ್ತುತಿಸಬೇಕು. ಅಂದ್ರೆ ಈ ಕೀರ್ತನೆ ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ದೇವರನ್ನ ಎಲ್ಲಿ ಹೇಗೆ ಸ್ತುತಿಸಬೇಕು ಎಂಬುವಂತಹ ಪರಿಪೂರ್ಣವಾದ ಚಿತ್ರಣವನ್ನ ಕೊಡುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರನ್ನ ಸ್ತುತಿಸುವುದು ಅಂದರೆ ಅಥವಾ ದೇವರನ್ನ ಆರಾಧಿಸುವುದು ಅಂದರೆ ದೇವರ ಮಹತ್ವವನ್ನ, ದೇವರ ಆ ಒಂದು ಶ್ರೇಷ್ಠತೆಯನ್ನ
ಹೊಗಳುವಂಥದ್ದಾಗಿದೆ ಎಂಬುವುದನ್ನು ನಾವು ನೆನೆಸುವಂಥವರಾಗಿರಬೇಕು. ಆರಾಧನೆ ಅನ್ನುವಂಥದ್ದು ಒಬ್ಬ ಮಗನು ಅಥವಾ ಮಗಳು ತನಗೆ ದೇವರೆಡೆಗೆ ಇರುವ ಆಳವಾದ ಪ್ರೀತಿಯನ್ನ, ಗೌರವವನ್ನ ತೋರ್ಪಡಿಸುವಂತಹ ಒಂದು ವಿಧಾನ. ಆರಾಧನೆ ಎನ್ನುವಂಥದ್ದು ನಾವು ಎಷ್ಟರ ಮಟ್ಟಿಗೆ ದೇವರನ್ನ ಪ್ರೀತಿಸುತ್ತೇವೆ, ಎಷ್ಟರ ಮಟ್ಟಿಗೆ ದೇವರನ್ನ ನಾವು ಗೌರವಿಸುತ್ತೇವೆ ಎಂಬುವಂಥದ್ದನ್ನು ತೋರ್ಪಡಿಸುವ ಒಂದು ವಿಧಾನವಾಗಿದೆ ಆರಾಧನೆ ಅನ್ನುವಂಥದ್ದು. ಆರಾಧನೆ ಎಂಬ ಪದಕ್ಕೆ ಉಪಯೋಗಿಸಿರುವಂತಹ ಇಬ್ರು ಪದ ಅನ್ನುವಂಥದ್ದು ಶಾಖ. ಇಂಗ್ಲಿಷ್ನಲ್ಲಿ SHACHAH ಎಂಬುದಾಗಿ ಅದರ ಸ್ಪೆಲ್ಲಿಂಗ್ ಅನ್ನು ನಾವು ನೋಡ್ತೇವೆ. ಈ ಒಂದು ಶಾಖ ಪದದ ಅರ್ಥ ಸಾಷ್ಟಾಂಗ ನಮಸ್ಕಾರ ಮಾಡುವುದು ಅಥವಾ ಶಿರವನ್ನು ನೆಲಕ್ಕೆ ತಾಗಿಸಿ ನಮಸ್ಕರಿಸುವುದು, ಗೌರವಿಸುವುದು ಇತ್ಯಾದಿ ಅರ್ಥಗಳನ್ನು ನಾವು ಕಾಣುವಂಥವರಾಗಿದ್ದೇವೆ. ಆರಾಧನೆ ಅನ್ನುವಂಥದ್ದು is an expression of deep love and respect towards God. ಸೊ ದೇವರೆಡೆಗೆ ನಾವು ತೋರಿಸುವ ಆಳವಾದ ಪ್ರೀತಿ ಮತ್ತು ಗೌರವದ ಸಂಕೇತವಾಗಿದೆ. ಆರಾಧನೆ ಕೇವಲ ಹಾಡುಗಳನ್ನು ಆಡುವಂಥದ್ದು ಮಾತ್ರವಲ್ಲ. ಆರಾಧನೆ ಅನ್ನುವಂಥದ್ದು ಭಾನುವಾರದ ದಿನದಲ್ಲಿ 2 ತಾಸು ಅಥವಾ 1.5 ತಾಸು ಕಟ್ಟಡದಲ್ಲಿ ಅಥವಾ ಸಭಾ ಕಟ್ಟಡದಲ್ಲಿ ಕುಳಿತುಕೊಳ್ಳುವಂಥದ್ದಲ್ಲ. ಆರಾಧನೆ ಅಂದರೆ ಆರಾಧಕನಾದ ದೇವರ ಮೇಲೆ ನಮಗಿರುವ ಪ್ರೀತಿಯನ್ನ ತೋರ್ಪಡಿಸುವಂತಹ ಒಂದು ವಿಧಾನ. ಆರಾಧನೆಯು ನಮ್ಮ ಮತ್ತು ನಮ್ಮ ದೇವರ ನಡುವೆ ಇರುವ ಆಧ್ಯಾತ್ಮಿಕವಾದ ಸಂಬಂಧವನ್ನ ದೃಢಪಡಿಸುವಂಥದ್ದು ಅಥವಾ ತೋರ್ಪಡಿಸುವಂಥದ್ದು ಎಂಬುದಾಗಿ ನಾವು ಕಲಿಯಬೇಕು. ಆರಾಧನೆಯ ಕುರಿತಾಗಿ ಬರೆದಿರುವಂತಹ ಕೆಲವು ಸಾಲುಗಳು ಇಂತಿವೆ. Worship is an act of attributing reverent honor and homage to God. ಆರಾಧನೆ ಎನ್ನುವಂಥದ್ದು ದೇವರಿಗೆ ಪೂಜ್ಯ ಗೌರವವನ್ನ, ಪ್ರಶಂಸೆಯನ್ನ ಸಲ್ಲಿಸುವಂಥದ್ದು. ಅದೇ ರೀತಿ ಆರಾಧನೆ ಎನ್ನುವಂಥದ್ದು ಎಕ್ಸಾಲ್ಟಿಂಗ್ ಗಾಡ್ ಇನ್ ಎ ಪ್ಲೇಸ್ ಆಫ್ ಆನರ್, ಅಂದ್ರೆ ದೇವರನ್ನ ಉನ್ನತೀಕರಿಸುವಂಥದ್ದು ಆರಾಧನೆ. ಅಂದರೆ ಆರಾಧನೆ ಅಂದರೆ ಒಂದೇ ಪದದಲ್ಲಿ ನಾವು ಹೇಳುವುದಾದರೆ ದೇವರೆಡೆಗೆ ನಾವು ತೋರಿಸುವ ನಮ್ಮ ಪ್ರೀತಿಯ ಆಳವಾಗಿದೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಆರಾಧನೆಗೆ ಯೋಗ್ಯನಾದ ಕರ್ತನಿಗೆ, ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನ ನಾವು ಸಲ್ಲಿಸುವಂತವರಾಗಿದ್ದೇವ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ.
ದೇವರ ವಾಕ್ಯದಲ್ಲಿ ಆರಾಧನೆಯ ಕುರಿತಾಗಿ ಅನೇಕ ವಿಚಾರಗಳು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಂದು ನಾವು ಧ್ಯಾನ ಮಾಡಲಿರುವಂತಹ ಪೀಠಿಕೆ ಅನ್ನುವಂಥದ್ದು ಆರಾಧನೆ ದೇವ ಜನರ ನಂಬಿಕೆಯ ಆಚರಣೆ ಎಂಬ ವಿಚಾರದಲ್ಲಿ ನಾವು ತೆಗೆದುಕೊಂಡಿರುವಂತಹ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 23 ಮತ್ತು 24ನೇ ವಾಕ್ಯ. 23ನೇ ವಾಕ್ಯ ಪ್ರಾರಂಭವಾಗುವಂಥದ್ದು ಯೇಸು ಸ್ವಾಮಿ ಸಮಾರ್ಯ ಸ್ತ್ರೀಯ ಬಳಿಗೆ ಹೇಳಿದಂತಹ ಒಂದು ವಾಕ್ಯ ಪ್ರಯೋಗ. ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಇಲ್ಲಿ ಯೇಸು ಸ್ವಾಮಿ ಸಮಾರ್ಯ ಸ್ತ್ರೀಯ ಸಂಗಡ ನಡೆಸಿದ ಸಂಭಾಷಣೆಯನ್ನ ಯೋಹಾನನು ತನ್ನ ಸುವಾರ್ತೆಯಲ್ಲಿ ಬಹಳ ಸುವಿಸ್ತಾರವಾಗಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ ಪ್ರಾರಂಭದಿಂದ 26 ವಾಕ್ಯಗಳಲ್ಲಿ ಯೇಸು ಸ್ವಾಮಿಯು ಸಮಾರ್ಯ ಸ್ತ್ರೀಯ ಸಂಗಡ ನಡೆಸಿದ ಮಾತುಕತೆಯನ್ನು ನಾವು ನೋಡುತ್ತೇವೆ. ಸುವಾರ್ತೆಗಳಲ್ಲಿ ಅತಿ ದೈರ್ಘ್ಯವಾದ ಅಥವಾ ಅತ್ಯಂತ ದೀರ್ಘವಾದ ಒಂದು ಸಂಭಾಷಣೆ ಇದಾಗಿದೆ ಎಂಬುವಂಥದ್ದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಇಲ್ಲಿ ಒಳ್ಳೆಯ ಸಮಾರ್ಯದವನಾದ ಯೇಸು ಕ್ರಿಸ್ತನು ಒಬ್ಬ ಸಮಾರ್ಯ ಸ್ತ್ರೀಯ ಸಂಗಡ ಸಂಭಾಷಿಸುವಂಥದ್ದು ಯಹೂದಿ ಆಚಾರದ ಪ್ರಕಾರ ಒಬ್ಬ ಯಹೂದ್ಯನು ಎಂದಿಗೂ ಒಬ್ಬ ಸಮಾರ್ಯದವರೊಂದಿಗೆ ಯಾವ ರೀತಿಯ ಒಡನಾಟವನ್ನ ಇಟ್ಟುಕೊಳ್ಳಬಾರದು. ಸಮಾರ್ಯದವರು ಎಂದರೆ ಮಿಶ್ರ ಜನಾಂಗದವರು ಎಂಬುದಾಗಿ, ಮಿಶ್ರ ಜನಾಂಗದಿಂದ ಉತ್ಪತ್ತಿಯಾಗಿ ಮಿಶ್ರವಾದ ಆಚಾರಗಳನ್ನು ಅವಲಂಬಿಸಿ ಜೀವಿಸುವಂತಹ ಒಂದು ಜನಸಮೂಹ ಸಮಾರ್ಯದವರು. ಈ ಸಮಾರ್ಯದವರು ಅನ್ಯ ಜನರು ಅಲ್ಲ, ಯಹೂದ್ಯರು ಅಲ್ಲ. ಯಹೂದ್ಯರಾಗಿದ್ದು ಮಿಶ್ರ ಜನಾಂಗದೊಂದಿಗೆ ತಮ್ಮನ್ನು ತೊಡಗಿಸಿಕೊಂಡು ಮಿಶ್ರ ಜನಾಂಗವನ್ನ ಅವರು ಉತ್ಪತ್ತಿ ಮಾಡಿ ಹೀಗೆ ಬಂದಂತಹ ಮಿಶ್ರ ಜನಾಂಗದ ಆಚಾರಗಳನ್ನು ತಮ್ಮ ಆಚಾರಗಳೊಂದಿಗೆ ಒಟ್ಟುಗೂಡಿಸಿ ದೇವರನ್ನು ಆರಾಧಿಸುವಂತಹ ಒಂದು ಗುಂಪು ಜನ ಈ ಸಮಾರ್ಯದವರು. ಹೀಗಿರುವುದರಿಂದಲೇ ಯಾವ ಯಹೂದ್ಯನು ಸಹ ಈ ಸಮಾರ್ಯದವರೊಂದಿಗೆ ಯಾವ ರೀತಿಯ ಒಡನಾಟವನ್ನು ಇಟ್ಟುಕೊಳ್ಳುವಂಥದ್ದನ್ನು ನಾವು ನೋಡುವುದಿಲ್ಲ. ಈ ಒಂದು ಸಮಾರ್ಯ ಸ್ತ್ರೀಯ ಸಂಭಾಷಣೆ ಪ್ರಾರಂಭವಾಗುವಂಥದ್ದು ಇದೇ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 8ನೇ ವಾಕ್ಯದ ಕೊನೆಯ ಭಾಗದಿಂದ. ಅಲ್ಲಿ ಬರೆದಿರುವಂಥದ್ದು, ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ
ಕೊಡು ಎಂದು ಕೇಳಿದನು. ಇಲ್ಲಿ ಯೇಸು ಸ್ವಾಮಿ ಯೂದಾಯವನ್ನ ಬಿಟ್ಟು ಆತನು ಗಲಿಲಾಯಕ್ಕೆ ಹೋಗುವಂತಹ ಒಂದು ಸಂದರ್ಭ. ಆ ಒಂದು ಯಾತ್ರೆಯಲ್ಲಿ ಯೇಸು ಸ್ವಾಮಿ ಸಮಾರ್ಯ ಸೀಮೆಯನ್ನು ಅಥವಾ ಸಮಾರ್ಯ ಸೀಮೆಯ ಮೂಲಕ ಹಾದು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಅದು ಯೇಸು ಹೋಗುವಂತಹ ಸ್ಥಳದ ಹೆಸರು ಸುಕೇರ್ ಎಂಬ ಪಟ್ಟಣ ಎಂಬುದಾಗಿ 5ನೇ ವಾಕ್ಯದಲ್ಲಿ ಬರೆದಿರುವಂಥದ್ದಾಗಿ ನೋಡುತ್ತೇವೆ. ಈ ಸುಕೇರ್ ಎಂಬ ಪಟ್ಟಣ ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಈ ಪಟ್ಟಣದಲ್ಲಿ ಯಾಕೋಬನು ತೆಗೆಸಿದಂತಹ ಒಂದು ಬಾವಿ ಇದ್ದಿತು. ಅಂದರೆ ಇದರ ಹಿನ್ನೆಲೆಯನ್ನು ನಾವು ಕಲಿಯುವಾಗ ಈ ಪಟ್ಟಣ ಅನ್ನುವಂಥದ್ದು ಯಹೂದ್ಯರಿಗೆ ಒಂದು ಹೊಸದಾದಂತಹ ಒಂದು ಪಟ್ಟಣವಲ್ಲ. ಆದಿಕಾಂಡ ಪುಸ್ತಕದಲ್ಲಿ ಅಬ್ರಹಾಮನ ಮೊಮ್ಮಗನಾದಂತಹ ಯಾಕೋಬನು ತೆಗೆಸಿದಂತಹ ಬಾವಿ ಇದ್ದಂತಹ ಸ್ಥಳವಾಗಿತ್ತು ಈ ಸುಕೋರ್ ಎಂಬುವಂಥದ್ದು. ಈ ಸ್ಥಳದಲ್ಲಿ ಸಮಾರ್ಯ ಎಂಬ ಮಿಶ್ರ ಜನಾಂಗದವರು ವಾಸಿಸುತ್ತಿದ್ದಾಗ್ಯೂ ಅವರು ಸಹ ಯೆಹೋವನನ್ನು ತಾವು ಅನುಸರಿಸುವ ಕೆಲವು ಆಚಾರಗಳ ಮೂಲಕವಾಗಿ ದೇವರನ್ನ ಆರಾಧಿಸುತ್ತಾ ಇದ್ರು. ಸೊ ನಮ್ಮ ವಿಷಯ ಇದ್ಯಾವುದೂ ಅಲ್ಲ. ಸೊ ಇಲ್ಲಿ ಯೇಸು ಸ್ವಾಮಿ ಈ ಸಮಾರ್ಯ ಸ್ತ್ರೀಯ ಸಂಗಡ ಸಂಭಾಷಣೆಯನ್ನ ಪ್ರಾರಂಭಿಸುವಂಥದ್ದು ಕುಡಿಯುವುದಕ್ಕೆ ನೀರು ಕೊಡು ಎಂಬ ಒಂದು ವಿನಂತಿಯೊಂದಿಗೆ. ಇಲ್ಲಿ ಯೇಸು ಸ್ವಾಮಿ ಆಕೆಯನ್ನು ಸಂಬೋಧಿಸುವಂಥದ್ದು ಅಮ್ಮ ಎಂಬ ಪದದಿಂದ. ಅಮ್ಮ ಎನ್ನುವಂಥದ್ದು ಒಬ್ಬ ಸ್ತ್ರೀಗೆ ಅತ್ಯಂತ ಗೌರವವನ್ನ ಕೊಡುವಂತಹ ಒಂದು ಪದವಾಗಿದೆ. ಯೇಸುವಿನ ಈ ಒಂದು ವಿನಂತಿಯನ್ನು ಕೇಳಿದಂತಹ ಈ ಸಮಾರ್ಯದವಳು ಯೇಸುವಿಗೆ ಒಂದು ಪ್ರಶ್ನೆಯನ್ನ ಕೇಳುವಂತದಾಗಿ ನೋಡುತ್ತೇವೆ. ಯಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ? ಕಾರಣ ಒಬ್ಬ ಯಹೂದ್ಯನು ಒಬ್ಬ ಸಮಾರ್ಯದವರೊಂದಿಗೆ ಯಾವ ರೀತಿಯ ಒಡನಾಟವನ್ನ ಇಟ್ಟುಕೊಳ್ಳದೆ ಇರುವಂತಹ ಕಾಲದಲ್ಲಿ ಒಬ್ಬ ಯಹೂದ್ಯನಾದಂತಹ ಯೇಸು ಕ್ರಿಸ್ತನು ಸಮಾರ್ಯದವಳಾದ ಈಕೆಯ ಬಳಿಯಲ್ಲಿ ನೀರನ್ನ ಕೇಳುವಂಥದ್ದಾಗಿ ನಾವು ನೋಡುತ್ತೇವೆ. ಈ ಒಂದು ವಾಕ್ಯ ಭಾಗದಲ್ಲಿ ಅಡಿಸ್ಥಾನವಾಗಿ ಇಟ್ಟುಕೊಂಡು 3 ವಿಚಾರಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಇಲ್ಲಿ ಸಮಾರ್ಯದವಳು ಯೇಸುವಿನ ಸಂಗಡ ನಡೆದಂತಹ ಸಂಭಾಷಣೆಯ ಮೂಲಕ ತನ್ನ ಜೀವಿತದಲ್ಲಿ ಒಂದು ಪರಿಪೂರ್ಣವಾದ ಬದಲಾವಣೆಯನ್ನ ಆತಳು ಪಡೆದುಕೊಂಡಳು ಎಂಬುವಂತಹದನ್ನ ನಾವು ಗ್ರಹಿಸಬಹುದಾಗಿದೆ. ನನ್ನ ಮೊದಲನೆಯ ಪಾಯಿಂಟ್ ಅನ್ನುವಂಥದ್ದು, ನಿಜವಾದ ಆರಾಧನೆ ನಮ್ಮನ್ನು ಬೆಳಕಿನೆಡೆಗೆ
ಮತ್ತು ಜ್ಞಾನೋದಯಕ್ಕೆ ನಡೆಸುವಂಥದ್ದಾಗಿದೆ. ಮತ್ತೊಂದು ಆವರ್ತಿ ಹೇಳ್ತೇನೆ, ನಿಜವಾದ ಆರಾಧನೆಯು ನಮ್ಮನ್ನು ಬೆಳಕಿನೆಡೆಗೆ ಮತ್ತು ಜ್ಞಾನೋದಯಕ್ಕೆ ನಡೆಸುವಂಥದ್ದಾಗಿದೆ. ಯೇಸು ಸ್ವಾಮಿಯ ಈ ಸಂಭಾಷಣೆಯನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಇದೇ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯು ಫರಿಸಾಯರಲ್ಲಿ ಯಹೂದ್ಯರ ಹಿರಿ ಸಭೆಯವನಾದ ನಿಕೋದೇಮನ ಸಂಗಡ ನಡೆಸಿದಂತಹ ಒಂದು ಸಂಭಾಷಣೆಯು ಇದೇ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದ 1ರಿಂದ 15 ವಾಕ್ಯಗಳಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ನಿಕೋದೇಮನ ಸಂಗಡ ಮಾತನಾಡುವಾಗ ಪ್ರಾರಂಭದ 2 ವಾಕ್ಯದಲ್ಲಿ ನಿಕೋದೇಮನೆಂಬ ಒಬ್ಬ ಮನುಷ್ಯ ಯಹೂದ್ಯರಿಗೆ ಫರಿಸಾಯರಿಗೆ ಭಯಪಟ್ಟು ರಾತ್ರಿಯ ಸಂದರ್ಭಗಳಲ್ಲಿ ರಾತ್ರಿಯ ಜಾವಗಳಲ್ಲಿ ಯೇಸು ಸ್ವಾಮಿಯ ಬಳಿಗೆ ಬಂದು ಯೇಸುವಿನ ಉಪದೇಶವನ್ನ ಯೇಸುವಿನ ಅದ್ಭುತ ಕಾರ್ಯಗಳ ಕುರಿತಾಗಿ ಹೊಗಳುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ಬರೆದಿರುವಂಥದ್ದು, ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆನು. ನೀನು ಮಾಡುವಂತಹ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು. ಈ ಫರಿಸಾಯನು ಒಬ್ಬ ಬೋಧಕನಾಗಿದ್ದನು. ಈ ನಿಕೋದೇಮನು ಇಸ್ರಾಯೇಲ್ ಜನರಿಗೆ ದೇವರ ವಾಕ್ಯವನ್ನ ಬೋಧಿಸುವಂತವನಾಗಿದ್ದನು. ಇದೇ ನಿಕೋದೇಮನು ಯೇಸುವಿನ ಬೋಧನೆಯನ್ನು, ಯೇಸು ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ನೋಡಿ ಅವನು ಯೇಸುವಿನ ಬಳಿಗೆ ಬಂದು ಯೇಸುವಿಗೆ ಹೇಳುವಂಥದ್ದು, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆನು. ಕಾರಣ, ಯೇಸುವಿನ ಬೋಧನೆಯ ಪ್ರತ್ಯೇಕತೆ ಏನೆಂದರೆ, ಯೇಸು ಕ್ರಿಸ್ತನ ಬೋಧನೆಯು ಇತರೆ ಶಾಸ್ತ್ರಿಗಳು, ಫರಿಸಾಯರು, ಬೋಧಕರು ಬೋಧಿಸುವಂತ ರೀತಿಗಿಂತಲೂ ಒಂದು ವಿಭಿನ್ನವಾದ ರೀತಿಯಾಗಿತ್ತು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೇಸು ಕ್ರಿಸ್ತನ ಬೋಧನೆಯಲ್ಲಿ ಅಧಿಕಾರವು ಚಲಾವಣೆಯಾಗುತ್ತಿತ್ತು ಎಂಬುದಾಗಿ. ಯೇಸು ಕ್ರಿಸ್ತನ ಬೋಧನೆಯನ್ನು ಕೇಳಿದಂತಹ ಫರಿಸಾಯರು ಹೇಳುವಂಥದ್ದು, ಇವನು ಅಧಿಕಾರವಿದ್ದವನಂತೆ ಬೋಧಿಸುತ್ತಿದ್ದಾನೆ ಎಂಬುದಾಗಿ. ನಿಕೋದೇಮನ ಬೋಧನೆಯು ಕೇವಲ ಪಠ್ಯ ಪುಸ್ತಕಕ್ಕೆ ಅನುಸಾರವಾಗಿ ಆಗಿರುವಾಗ, ಯೇಸು ಸ್ವಾಮಿಯ ಬೋಧನೆ ಕೇವಲ ಪಠ್ಯ ಪುಸ್ತಕಕ್ಕೆ ಅನುಸಾರವಾಗಿ ಇರದೆ ಪರಲೋಕದಿಂದ ಅಧಿಕಾರವಿದ್ದವನ ಹಾಗೆ ಇದ್ದಿತು ಎಂಬುದಾಗಿ. ಇಂತಹ ನಿಕೋದೇಮನ ಬಳಿಗೆ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ, ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಯೇಸು ಸ್ವಾಮಿಯ ಈ ಒಂದು ಬೋಧನೆ, ಈ ಒಂದು ಮಾತು ಯಹೂದ್ಯರ ಬೋಧಕನಾದ ನಿಕೋದೇಮನಿಗೆ ಹಲವು ಅನುಮಾನಗಳಿಗೆ ಕಾರಣವಾಗಿ ಮಾರ್ಪಟ್ಟಿತು. ಯೇಸು ಸ್ವಾಮಿ ಹೇಳುವಂಥದ್ದು, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. ಇದಕ್ಕೆ ನಿಕೋದೇಮನು ಹೇಳುವಂಥದ್ದು,
ಒಬ್ಬ ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಕ್ಕಾದೀತೆ. ಯಹೂದ್ಯರನ್ನ ಧರ್ಮ ಮಾರ್ಗದಲ್ಲಿ ನಡೆಸಬೇಕಾಗಿದ್ದಂತಹ ಈ ನಿಕೋದೇಮನು ಯೇಸುವಿನ ಅಧಿಕಾರಯುಕ್ತವಾದ ಮಾತನ್ನು ಕೇಳಿ ಅವನಲ್ಲಿ ಅನೇಕ ಅನುಮಾನಗಳು ಹುಟ್ಟುವಂತದಾಗಿ ನೋಡುತ್ತೇವೆ. ಆದುದರಿಂದಲೇ ಅವನು ಕೇಳುವಂಥದ್ದು, ಒಬ್ಬ ಮನುಷ್ಯನು ಮುದುಕನಾಗಿ ತಿರುಗಿ ಹುಟ್ಟುವುದು ಹೇಗೆ? ಯೇಸು ಸ್ವಾಮಿಯ ಸೇವೆಯ ಪ್ರಾರಂಭದಲ್ಲಿ ಸ್ನಾನಿಕನಾದ ಯೋಹಾನನು ತನ್ನ ಸೇವೆಯನ್ನು ಪ್ರಾರಂಭಿಸಿದಾಗ, ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ ಪ್ರಾರಂಭದಿಂದ ಕೆಲವು ವಾಕ್ಯಗಳಲ್ಲಿ ಸ್ನಾನಿಕನಾದ ಯೋಹಾನನ ಸೇವೆಯ ಕುರಿತಾಗಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ಸ್ನಾನಿಕನಾದ ಯೋಹಾನನ ಸೇವೆಯ ಪ್ರಾರಂಭ: ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನಂತರವಾಗಿ ಸ್ನಾನಿಕನಾದ ಯೋಹಾನನು ಅವನ ಬಳಿಗೆ ಬರುತ್ತಿದ್ದಂಥವರನ್ನು ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಇಲ್ಲಿ ಯೋಹಾನನ ಸೇವೆ ದೀಕ್ಷಾಸ್ನಾನದೊಂದಿಗೆ ಪ್ರಾರಂಭವಾಗುವಂಥದ್ದಾಗಿ ನಾವು ನೋಡುತ್ತೇವೆ. ಇವೆಲ್ಲವನ್ನ ಕೇಳಿದಂತಹ ತಿಳಿದುಕೊಂಡಿದ್ದಂತಹ ನಿಕೋದೇಮನು ಯೇಸು ಸ್ವಾಮಿ ತಿರುಗಿ ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟಬೇಕು ಎಂಬ ಒಂದು ಸಂದೇಶವನ್ನು ಹೇಳಿದಾಗ ಅವನು ಕೇಳುವಂಥದ್ದು, ಹೇಗೆ ತಿರುಗಿ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವಂಥದ್ದು ಎಂಬುದಾಗಿ. ಅದೇ ಸಂದರ್ಭದಲ್ಲಿ ಈ ಸಮಾರ್ಯ ಸ್ತ್ರೀಯ ಸಂಗಡ ಯೇಸುವಿನ ಸಂಭಾಷಣೆಯನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ ಯೇಸುವಿನ ಮಾತನ್ನು ಕೇಳಿದಂತಹ ಆಕೆಯ ಜೀವಿತದಲ್ಲಿ ಹಂತವಾಗಿ ಆಕೆ ನಂಬಿಕೆಯಲ್ಲಿ ಬೆಳೆಯುವಂಥದ್ದಾಗಿ ನಾವು ನೋಡ್ತೇವೆ. ಪ್ರಾರಂಭದ ನಾವು ವಾಕ್ಯಗಳನ್ನು ನಾವು ನೋಡುವಂತಹ ಸಂದರ್ಭಗಳಲ್ಲಿ ಇದರ ವಿಚಾರಗಳನ್ನು ನಾವು ಚೆನ್ನಾಗಿ ಗ್ರಹಿಸುವುದಕ್ಕೆ ಸಾಧ್ಯವಾಗ್ತದೆ. ಆಕೆ ಒಂದು ಕಾಲದಲ್ಲಿ ಅಂಧಕಾರದಲ್ಲಿ ಅಥವಾ ಕತ್ತಲೆಯ ಅನುಭವದಲ್ಲಿ ಜೀವಿಸುತ್ತಿದ್ದಂತಹ ಒಬ್ಬಾಕೆಯಾಗಿದ್ದಳು. ಇಲ್ಲಿ ನಾವು ನೋಡುವಂಥದ್ದು 20ನೇ ವಾಕ್ಯದಲ್ಲಿ ಆಕೆ ಹೇಳುವಂಥದ್ದು, ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿದೆ ಅನ್ನುತ್ತೀರಿ ಎಂದು ಹೇಳಿದಾಗ, ಇಲ್ಲಿ ಸಮಾರ್ಯ ಸ್ತ್ರೀ ತನಗೆ ತನ್ನ ಪಿತೃಗಳಿಂದ ಲಭಿಸಿದ ಜ್ಞಾನಾನುಸಾರವಾಗಿ ಆಕೆ ದೇವರನ್ನ ಆರಾಧಿಸುವಂತ ವ್ಯಕ್ತಿಯಾಗಿದ್ದಳು ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದು. ಆದರೆ when she encountered with Jesus, ಯಾವಾಗ ಆಕೆ ಯೇಸುವಿನೊಂದಿಗೆ ಆಕೆ ಸಂಭಾಷಣೆಯನ್ನು ಪ್ರಾರಂಭ ಮಾಡಿದಳು, ಆಕೆಯ ಜೀವಿತದಲ್ಲಿದ್ದಂತಹ ತಮ್ಮ ಹಿರಿಯರು ಕಲಿಸಿಕೊಟ್ಟಂತಹ ವಿಚಾರಗಳು ತಪ್ಪೆಂಬುದಾಗಿ ತಿಳಿದುಕೊಂಡು ದೈವಿಕವಾದ ಬೆಳಕಿನೆಡೆಗೆ ಆಕೆ ತನ್ನ ನಡತೆಯನ್ನ ಪ್ರಾರಂಭಿಸಿದಳು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಇಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿ ಹೇಳುವಂಥದ್ದು,
22ನೇ ವಾಕ್ಯ 23ನೇ ವಾಕ್ಯದಲ್ಲಿ ಸತ್ಯಭಾವದಿಂದ ದೇವರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆತನನ್ನು ಆರಾಧಿಸಬೇಕು. ಯೇಸು ಸ್ವಾಮಿಯ ಈ ಮಾತುಗಳು ಅಥವಾ ಯೇಸು ಸ್ವಾಮಿಯ ಈ ಬೋಧನೆ ಆಕೆಯ ಜೀವಿತದಲ್ಲಿ ಒಂದು ಪರಿಪೂರ್ಣವಾದ ಮಾರ್ಪಟ್ಟನ್ನು ತಂದಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. 25ನೇ ವಾಕ್ಯದಲ್ಲಿ ಆಕೆ ಹೇಳುವಂಥದ್ದು, ಮಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಲು. ಈಕೆ ತನ್ನ ಪಿತೃಗಳು ಕಲಿಸಿಕೊಟ್ಟ ಆಚರಣೆಗಳಿಗೆ ಅನುಗುಣವಾಗಿ ದೇವರನ್ನ ಆರಾಧಿಸುವಂಥವಳಾಗಿದ್ದಾಗ್ಯೂ ಆಕೆ ತಿಳಿದುಕೊಂಡಿದ್ದಂತಹ ಒಂದು ಸತ್ಯ, ಮಸಿಯನು ಅಥವಾ ಕ್ರಿಸ್ತನು ಬರುತ್ತಾನೆ. ಆ ಕ್ರಿಸ್ತನು ಬರುವಾಗ ಆತನು ಎಲ್ಲ ಕಾರ್ಯಗಳನ್ನು ನಮಗೆ ತಿಳಿಯಪಡಿಸುತ್ತಾನೆ. ಹೀಗೆ ಆತನು ತಿಳಿಯಪಡಿಸುವಾಗ ಅದನ್ನು ನಾವು ಪಾಲಿಸುವುದಕ್ಕೆ ಸಿದ್ಧರಿದ್ದೇವೆ ಎಂಬ ಮಾತುಗಳನ್ನು ಆಕೆ ಹೇಳುವಂಥದ್ದಾಗಿ ಈ ವಾಕ್ಯದ ಮೂಲಕವಾಗಿ ನಾವು ಗ್ರಹಿಸಬಹುದಾಗಿದೆ. ನಾನು ಪ್ರಾರಂಭದಲ್ಲಿ ಹೇಳಿದ್ದು ನಿಜವಾದ ಆರಾಧನೆ. ಇಲ್ಲಿ ಯೇಸು ಸ್ವಾಮಿ ಸಮಾರ್ಯ ಸ್ತ್ರೀಯ ಸಂಗಡ ನಡೆಸಿದಂತಹ ಸಂಭಾಷಣೆ ಅನ್ನುವಂಥದ್ದು ಕೇವಲ ಸಂಭಾಷಣೆ ಅನ್ನುವುದಕ್ಕಿಂತಲೂ ಮಿಗಿಲಾಗಿ ಸಮಾರ್ಯ ಸ್ತ್ರೀ ಯೇಸುವನ್ನು ತನ್ನ ಸಂಭಾಷಣೆಯ ಮೂಲಕ ಆರಾಧಿಸುವುದಕ್ಕೆ ಪ್ರಾರಂಭಿಸಿದಾಗ ಆಕೆಯ ಜೀವಿತ ಕತ್ತಲೆಯಿಂದ ಬೆಳಕಿಗೆ, ಬೆಳಕಿನಿಂದ ಜ್ಞಾನೋದಯಕ್ಕೆ ನಡೆಸುವುದಕ್ಕೆ ಕಾರಣವಾಗಿ ಮಾರ್ಪಟ್ಟಿತು. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳುವ ಪ್ರಿಯ ದೇವ ಜನರೇ, ನಾವು ದೇವರನ್ನ ಆರಾಧಿಸುತ್ತಿರುವಂಥದ್ದು ನಮ್ಮನ್ನು ಯಥಾರ್ಥವಾದ ಬೆಳಕಿನೆಡೆಗೆ ನಡೆಸುವಂತಹ ಪ್ರಕ್ರಿಯೆಯಾಗಿರಬೇಕು. ಇಲ್ಲದೆ ಹೋದರೆ ಯೇಸುವಿನ ಸಂಗಡ ಸಂಭಾಷಿಸುವುದಕ್ಕಿಂತ ಮುಂಚಿತವಾಗಿ ಸಮಾರ್ಯದವಳು ಹೇಗೆ ದೇವರನ್ನ ಆರಾಧಿಸುತ್ತಿದ್ದಳೋ ಹಾಗೆಯೇ ನಮ್ಮ ಆರಾಧನೆ ಮಾರ್ಪಡುವಂಥದ್ದಾಗಿದೆ. ಇದು ಬಹಳ ಗಮನವಿಟ್ಟು ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಒಂದು ಸತ್ಯ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ಪ್ರವಾದಿಯಾದ ಯೆಶಾಯನು ಉನ್ನತೋನ್ನತನಾದ ದೇವರ ದರ್ಶನವನ್ನ ಕಾಣುವಂಥದ್ದಾಗಿ ನೋಡುತ್ತೇವೆ. ಇಲ್ಲಿ ಪ್ರವಾದಿಯಾದ ಯೆಶಾಯನು ಉನ್ನತೋನ್ನತವಾದ ಸಿಂಹಾಸನದಲ್ಲಿ ಕುಳಿತಿರುವಂತಹ ಸರ್ವಶಕ್ತನಾದ ದೇವರನ್ನು, ಆತನ ಸುತ್ತಲೂ ಇರುವ ಸೆರಾಫಿಯರು ಆತನನ್ನು ಆರಾಧಿಸುವಂತ ಒಂದು ದರ್ಶನವನ್ನ ಆತನು ಕಾಣುವಂತವನಾಗಿದ್ದಾನೆ. ಇಲ್ಲಿ ನಾವು ನೋಡುವಂಥದ್ದು ಸೆರಾಫಿಯರು ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳುತ್ತಿದ್ದರು. ಇಲ್ಲಿ ಪ್ರವಾದಿಯಾದಂತಹ ಯೆಶಾಯನು ಒಂದು ಮಾನುಷಿಕವಾದ ಆರಾಧನೆಯನ್ನು ಅಲ್ಲ, ಬದಲಾಗಿ
ಪರಲೋಕದಲ್ಲಿ ನಡೆಯುತ್ತಿರುವಂತಹ ಆರಾಧನೆಯ ಒಂದು ದರ್ಶನವನ್ನ ಆತನು ವೀಕ್ಷಿಸುವಂತದಾಗಿ ನೋಡುತ್ತೇವೆ. ಇಂತಹ ಆರಾಧನೆಯನ್ನ ವೀಕ್ಷಿಸಿದಂತಹ ಸಂದರ್ಭದಲ್ಲಿ ಪಶುಪ್ರಾಯನಾದ ಕ್ರಿಮಿಪ್ರಾಯನಾದ ಯೆಶಾಯನು ಈ ರೀತಿಯಾಗಿ ಕೂಗಿ ಹೇಳುವಂತದಾಗಿ ನೋಡುತ್ತೇವೆ. ಅಯ್ಯೋ, ನನ್ನ ಗತಿ ಏನು ಹೇಳಲಿ, ನಾಶವಾದೇನಲ್ಲ. ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನ ಕಂಡವು. ಹಳೆಯ ಒಡಂಬಡಿಕೆಯಲ್ಲಿ ಮನುಷ್ಯ ಪ್ರಾಯದವರು ದೇವರನ್ನ ಕಾಣುವುದಾದರೆ ಅವರು ಮರಣ ಯೋಗ್ಯರು ಎಂಬ ಒಂದು ನಿಯಮ ಚಾಲ್ತಿಯಲ್ಲಿರುವಾಗ, ಪಶುಪ್ರಾಯದವನಾದಂತಹ ಈ ಪ್ರವಾದಿಯಾದ ಯೆಶಾಯನು ಪರಲೋಕದಲ್ಲಿ ನಡೆಯುತ್ತಿದ್ದಂತಹ ಆರಾಧನೆಯ ದರ್ಶನವನ್ನು ಕಂಡಾಗ ಅವನು ಮೊರೆಯಿಡುವಂತದಾಗಿ ನೋಡುತ್ತೇವೆ. ಈ ದರ್ಶನವನ್ನ, ಈ ಪರಲೋಕದ ಆರಾಧನೆಯನ್ನ ಯೆಶಾಯನು ಕಂಡಾಗ ಅಲ್ಲಿ ನಡೆದಂತಹ ಒಂದು ಕಾರ್ಯ, ಸರಾಫಿಯರಲ್ಲಿ ಒಬ್ಬನು ತಾನು ತಂಡಸದಿಂದ ತೆಗೆದ ಕೆಂಡವನ್ನು ಯೆಶಾಯನ ಬಾಯಿಗೆ ಮುಟ್ಟಿಸಿ ಅವನಿಗೆ ಹೇಳಿದಂಥದ್ದು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಎಂಬುದಾಗಿ. ನಿಜವಾದ ಆರಾಧನೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಪವಿತ್ರತೆಗೆ ನಮ್ಮನ್ನ ನಡೆಸುವಂತದಾಗಿದೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸಿದ್ಧರಿರುವಾಗ ಅಥವಾ ದೇವರನ್ನು ಆರಾಧಿಸುತ್ತಿರುವಾಗ ನಮ್ಮ ಜೀವಿತದಲ್ಲಿ ಒಂದು ಪವಿತ್ರತೆಗೆ ನಮ್ಮ ಆರಾಧನೆ ಒಂದು ಮುಖಾಂತರವಾಗಿ ಮಾರ್ಪಡದೆ ಹೋದರೆ, ನಮ್ಮ ಆರಾಧನೆ ಅನ್ನುವಂಥದ್ದು ಯೇಸುವಿನ ಸಂಗಡ ಸಂಭಾಷಿಸುವುದಕ್ಕಿಂತ ಮುಂಚಿತವಾಗಿ ಸಮಾರ್ಯದವಳು ಹೇಗೆ ಆರಾಧಿಸುತ್ತಿದ್ದಳೋ ಹಾಗೆಯೇ ಎಂಬುವಂಥದ್ದನ್ನು ನಾವುಗಳು ಮರೆಯಬಾರದು. ಇಲ್ಲಿ ಯೇಸುವಿನೊಂದಿಗಿನ ಸಂಭಾಷಣೆ ಆಕೆಯ ಜೀವಿತದಲ್ಲಿ ಒಂದು ಯಥಾರ್ಥವಾದ ದೈವಿಕವಾದ ಜ್ಞಾನೋದಯಕ್ಕೆ ಕಾರಣವಾಗಿ ಮಾರ್ಪಟ್ಟಿತು. ಯಾವಾಗ ಆಕೆ ದೇವರನ್ನು ಆರಾಧಿಸಿ ತನ್ನಲ್ಲಿದ್ದಂತಹ ಕತ್ತಲು ನೀಗಿ ಬೆಳಕು ಬಂದು ದೈವಿಕ ಜ್ಞಾನೋದಯಕ್ಕೆ ಆಕೆ ನಡೆಸಲ್ಪಟ್ಟಳು, ಆಕೆ ಮಾಡಿದಂತಹ ವಿಚಾರ, ಅದರ 28ನೇ ವಾಕ್ಯ, ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಗೆ ಹೋಗಿ ಜನರಿಗೆ ಮಸಿಯನ ಕುರಿತಾದ ಸಂಗತಿಗಳನ್ನು ತಿಳಿಯಪಡಿಸಿದಳು. ಗ್ಯಾದರ್ಡ್ ಚರ್ಚ್ ಅಂಡ್ ಡಿಸ್ಪರ್ಡ್ ಚರ್ಚ್, ಕೂಡಿ ಬರುವ ಸಭೆ, ಚದರಿ ಹೋಗುವ ಸಭೆ. ನೋಡಿ, ಈ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಈ ಸಮಾರ್ಯ ಸ್ತ್ರೀ ತನ್ನ ಐಹಿಕ ಬಾಯಾರಿಕೆಯನ್ನ ನೀಗಿಸುವುದಕ್ಕೆ ನೀರನ್ನ ಸೇದುವುದಕ್ಕೋಸ್ಕರವಾಗಿ ಬಾವಿಗೆ ಬಂದಂಥವಳಾಗಿದ್ದಳು. ಆಕೆ ಬಾಯಾರಿದವಳಾಗಿದ್ದಾಳೆ. ಮಧ್ಯಾಹ್ನದ ಆ ಮಠ ಬಿಸಿಲಿನಲ್ಲಿ
ಈ ಬಾವಿಯ ಬಳಿಗೆ ಬಂದಿರುವಂಥದ್ದು ನೀರಿಗೋಸ್ಕರವಾಗಿ. ಆದರೆ ತನ್ನ ಹಾಗೂ ಯೇಸುವಿನ ನಡುವೆ ನಡೆದಂತಹ ಸಂಭಾಷಣೆ, ಅದರ ತಾತ್ಪರ್ಯವನ್ನ ಸರಿಯಾಗಿ ಗ್ರಹಿಸಿದಂತಹ ಈ ತಾಯಿ ಅಥವಾ ಈ ಅಮ್ಮ ತನ್ನ ಐಹಿಕ ಬಾಯಾರಿಕೆಯನ್ನ ಮರೆತು ತಾನು ಕಂಡುಕೊಂಡ ಮಸಿಯನನ್ನ ತನ್ನ ಊರ ಜನರಿಗೆ ತಿಳಿಯಪಡಿಸುವುದಕ್ಕೆ ಓಡಿ ಹೋದಳು. ನಮ್ಮ ವಿಷಯ ಅನ್ನುವಂಥದ್ದು ಆರಾಧನೆ, ದೇವ ಜನರ ನಂಬಿಕೆಯ ಆಚರಣೆ. ಈಕೆ ಕತ್ತಲೆಯ ಅನುಭವದಲ್ಲಿ ಜೀವಿಸುವಂಥವಳಾಗಿದ್ದಳು, ಅಥವಾ ಯಥಾರ್ಥವಾದ ದೈವಿಕ ನಿಯೋಗವನ್ನ ತಿಳಿಯದೆ ತಮ್ಮ ಹಿರಿಯರು ಕಲಿಸಿಕೊಟ್ಟ ರೀತಿಯಲ್ಲಿ ದೇವರನ್ನ ಆರಾಧಿಸುವಂಥವಳಾಗಿದ್ದಳು. ಆದರೆ ನಿಜವಾದ ಮಸೀಯನ ಯೇಸು ಕ್ರಿಸ್ತನೊಂದಿಗೆ ನಡೆದಂತಹ ಸಂಭಾಷಣೆ ಅದುವರೆಗೂ ಆಕೆಯ ಜೀವಿತದಲ್ಲಿದ್ದಂತಹ ഇരുಳನ್ನ ಮಾರ್ಪಡಿಸಿ ಬೆಳಕಿನೆಡೆಗೆ ಆಕೆಯನ್ನು ನಡೆಸಿತು. ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ನಂಬುವವನು ಎಂದಿಗೂ ಕತ್ತಲೆಯಲ್ಲಿ ಎಲ್ಲ ಬೆಳಕಿನಲ್ಲಿ ನಡೀತಾನೆ. ಯಾವಾಗ ಯೇಸು ಸ್ವಾಮಿ ನಾನೇ ನಿನ್ನ ಸಂಗಡ ಮಾತನಾಡುತ್ತಿರುವ ಮಸೀಯನು ಎಂಬುದಾಗಿ ಹೇಳಿದಾಗ ಆಕೆಯ ಜೀವಿತದಲ್ಲಿ ಒಂದು ಪರಿಪೂರ್ಣವಾದ ಬದಲಾವಣೆ ಉಂಟಾಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿಯ ಸಂಗಡದ ಸಂಭಾಷಣೆಯ ಆರಾಧನೆ ಆಕೆಗೆ ಬೆಳಕನ್ನು, ಜ್ಞಾನೋದಯವನ್ನು ತಂದಾಗ ಆಕೆ ತನ್ನ ಐಹಿಕವಾದ ಕಾರ್ಯಗಳನ್ನು ಮರೆತು ತನ್ನ ಊರಿಗೆ ಹೋಗಿ ತಾನು ಕಂಡುಕೊಂಡ ಮಸೀಯನ ಕುರಿತಾಗಿ ಜನರಿಗೆ ತಿಳಿಯಪಡಿಸಿದಳು. ಯಥಾರ್ಥವಾದ ಆರಾಧನೆ ನಮ್ಮನ್ನು ಬೆಳಕಿನೆಡೆಗೆ ನಡೆಸುವಂಥದ್ದು ಮಾತ್ರವಲ್ಲ, ನಮ್ಮನ್ನು ಜ್ಞಾನೋದಯಕ್ಕೆ ನಡೆಸುವಂಥದ್ದು ಮಾತ್ರವಲ್ಲ, ಇತರರನ್ನ ಈ ಆರಾಧನೆಗೆ ಆಮಂತ್ರಿಸುವುದಕ್ಕೆ ನಮ್ಮನ್ನು ಉತ್ತೇಜಿಸುವಂಥದ್ದಾಗಿದೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ಕಟ್ಟಡದಲ್ಲಿ ಹೋಗಿ ದೇವರನ್ನ ಆರಾಧಿಸಿ ಈ ಒಂದು ಉತ್ತೇಜನವನ್ನ ನಾವು ಹೊಂದಿಕೊಳ್ಳದೆ ಹೋದರೆ ನಮ್ಮ ಆರಾಧನೆ ಅನ್ನುವಂಥದ್ದು ಯಥಾರ್ಥವಾದ ಆರಾಧನೆಯಲ್ಲ. ಇದನ್ನು ಸರಿಯಾಗಿ ಗ್ರಹಿಸಿಕೊಳ್ಳಿರಿ. ಆರಾಧನೆ ಜನರ ನಂಬಿಕೆಯ ಆಚರಣೆಯಾಗ್ತದೆ. ಇಟ್ ಇಸ್ ಎ ಸೆಲೆಬ್ರೇಷನ್. ಸೆಲೆಬ್ರೇಷನ್ ಅಂದ್ರೆ ಏನು? ಆಚರಿಸುವಂಥದ್ದು. ವಿಲ್ ಸೆಲೆಬ್ರೇಟ್ ದ ಬರ್ತ್ಡೇ. ನಮ್ಮ ಹುಟ್ಟಿದ ದಿನವನ್ನು ಆಚರಿಸ್ತೇವೆ, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ತೇವೆ. ಕೇವಲ ನನ್ನ ಒಬ್ಬನೇ ಕುಳಿತುಕೊಂಡು ಅಲ್ಲ, ವಿಲ್ ಕಾಲ್ ದ ಪೀಪಲ್. ನಮ್ಮ ಪ್ರಿಯರನ್ನ, ಸ್ನೇಹಿತರನ್ನ ಕರೆದು ಅವರೊಂದಿಗೆ ಆಚರಿಸ್ತೇವೆ. ಆರಾಧನೆ ಅನ್ನುವಂಥದ್ದು ಒಂದು ಆಚರಣೆಯಾಗಿದೆ. ಅದು ಆರಾಧನೆಯು ಆಚರಣೆಯಾಗಿ ಮಾರ್ಪಡಬೇಕಾದರೆ
ಆಚರಣೆ ಎಂಬುದಾಗಿ ಹೇಳುವಾಗ ಪ್ರತಿ ವಾರ ನಡೆಯುವಂತಹ ಆ ಒಂದು ವಿಧಾನದ ಕುರಿತಾಗಿ ಎಲ್ಲ ಸೆಲೆಬ್ರೇಷನ್, ಸಂತೋಷವನ್ನ ಕೊಡುವಂತಹ ಒಂದು ಸಂದರ್ಭವಾಗಿ ಮಾರ್ಪಡಬೇಕಾದರೆ ಆರಾಧನೆ ಆಚರಣೆ ಎಂಬ ಬದಲಾಗಿ ಆರಾಧನೆಯು ನಮ್ಮ ಜೀವಿತದಲ್ಲಿ ಸಂತೋಷವನ್ನು ಕೊಡುವ ಒಂದು ಸಂದರ್ಭವಾಗಿ ಮಾರ್ಪಡಬೇಕಾದರೆ ಮೊದಲು ನಾವು ನಮ್ಮ ಆರಾಧನೆಯ ಮೂಲಕ ಬೆಳಕಿನೆಡೆಗೆ ನಡೆದು ಆ ಬೆಳಕಿನಿಂದ ಜ್ಞಾನೋದಯವನ್ನು ಪಡೆದುಕೊಂಡು ಅದನ್ನು ಇತರರಿಗೆ ತಿಳಿಸುವಂಥದ್ದಾಗಿದೆ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ ಕ್ರೈಸ್ತರಿಗೆ ಸಂಭವಿಸಿದಂತಹ ಪೀಡೆಗಳ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಸೌಲನು ಯೆರೂಸಲೇಮಿನಲ್ಲಿದ್ದ ಸಭೆಯನ್ನ ಹಿಂಸಿಸುವುದಕ್ಕೆ ಪ್ರಾರಂಭಿಸಿದ. ಯಾವಾಗ ಯೆರೂಸಲೇಮಿನ ಸಭೆಗೆ ದೊಡ್ಡ ಪ್ರಮಾಣದಲ್ಲಿ ಹಿಂಸೆಯು ಉಂಟಾಗುವುದಕ್ಕೆ ಪ್ರಾರಂಭಿಸಿತು, ಜನರು ಚದುರಿ ಹೋಗುವುದಕ್ಕೆ ಪ್ರಾರಂಭಿಸಿದರು. ಹೀಗೆ ಚದುರಿ ಹೋದಂಥವರು ತಮ್ಮ ತಮ್ಮ ಕೋಣೆಗಳಲ್ಲಿ ಅವಿತುಕೊಳ್ಳದೆ ತಾವು ಹೋದಂತಹ ಸ್ಥಳಗಳಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಸಾರಲು ಪ್ರಾರಂಭಿಸಿದರು. ನಿಜವಾದ ಆರಾಧನೆ ನಮ್ಮನ್ನು ಕಟ್ಟಿ ಹಾಕುವಂಥದ್ದಲ್ಲ. ನಿಜವಾದ ಆರಾಧನೆ ನಮ್ಮ ಮೂಲಕ ಕ್ರಿಸ್ತನ ಸುವಾರ್ತೆಯು ಇತರರಿಗೆ ತಲುಪಿಸುವಂಥದ್ದಾಗಿದೆ. ಇದು ನಿಜವಾದ ಆರಾಧನೆ. ಪ್ರತ್ಯೇಕವಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತೇವೆ, ಸಭೆಯ ಪೀಡನೆ, ಯೆರೂಸಲೇಮಿನ ಸಭೆಯ ಮೇಲೆ ಬಂದಂತಹ ಪೀಡನೆ ಸುತ್ತಮುತ್ತಲಿರುವಂತಹ ಪ್ರತಿಯೊಂದು ಸ್ಥಳಗಳಿಗೆ ಸುವಾರ್ತೆಯನ್ನ ತಲುಪಿಸುವಂತಹ ಒಂದು ವಿಧಾನವಾಗಿ, ಮಾರ್ಗವಾಗಿ ಮಾರ್ಪಟ್ಟಿತು ಎಂಬುದಾಗಿ. ಯಥಾರ್ಥವಾದಂತಹ ಆರಾಧನೆ ಸುವಾರ್ತೆಯನ್ನ ಇತರ ಕಡೆಗೆ ತಲುಪಿಸುವುದಕ್ಕೆ ಮಾರ್ಗವಾಗಿ ಮಾರ್ಪಡುತ್ತದೆ. ಮೂರನೇದಾಗಿ, ನಿಜವಾದ ಆರಾಧನೆ ಅಥವಾ ನಿಜವಾದಂತಹ ಆರಾಧನೆಯು ಅಥವಾ ಆ ಸಾಕ್ಷಿ ಹೇಳುವ ವ್ಯಕ್ತಿಯ ಜೀವಿತದ ಯಥಾರ್ಥತೆಯ ಮೇಲೆಯೂ ಅವಲಂಬಿತವಾಗಿರುತ್ತದೆ. Authority of witness depend on the authenticity of the life of the person. ಸಾಕ್ಷಿಯ ದೃಢತೆ ಸಾಕ್ಷಿ ಹೇಳುವವನ ಜೀವಿತದ ಯಥಾರ್ಥತೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಸರ್ವೇ ಸಾಮಾನ್ಯವಾಗಿ ನಾವು ಸಮಾರ್ಯದವಳ ಕುರಿತಾಗಿ ಕೇಳಿರುವಂಥದ್ದು, ಈಕೆ ಒಬ್ಬ ಕೆಟ್ಟ ಹೆಂಗಸು. ಕಾರಣ ಯೇಸು ಸ್ವಾಮಿ ಹೇಳ್ತಾ ಇದ್ದನಿಗೆ, ನೀನು ಗಂಡನನ್ನು ಕರೆದುಕೊಂಡು ಬಾ ಎಂಬುದಾಗಿ ಹೇಳಿದಾಗ ಆಕೆ ಹೇಳುವಂಥದ್ದು, ನನಗೆ ಗಂಡನಿಲ್ಲ. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನನಗೆ 5 ಮಂದಿ ಗಂಡಂದಿರಿದ್ದರು, ಈಗ ಇರುವವನು ನಿನ್ನ ಗಂಡನಲ್ಲ. ನೀನು ಹೇಳಿದ್ದು ನಿಜವಾದ ಸಂಗತಿ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 1ರಿಂದ 11 ವಾಕ್ಯದಲ್ಲಿ ಕೆಲವು ಶಾಸ್ತ್ರಿಗಳು, ಫರಿಸಾಯರು ವ್ಯಭಿಚಾರಿಣಿಯಾದ ಒಬ್ಬ ಹೆಂಗಸನ್ನ ಯೇಸುವಿನ ಬಳಿಗೆ ಕರೆತರುವಂಥದ್ದನ್ನು ನೋಡುತ್ತೇವೆ.
ಅವರು ಹೇಳುವಂಥದ್ದು, ಈಕೆ ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದಳು. ಮೋಶೆಯ ಧರ್ಮಶಾಸ್ತ್ರ ನಮಗೆ ಹೇಳುವಂಥದ್ದು, ಈಕೆಯನ್ನು ಕಲ್ಲೆಸೆದುಕೊಳ್ಳಬೇಕೆಂಬುದಾಗಿ. ಕಾರಣ, ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೊಟ್ಟಂತಹ ಒಂದು ಆಜ್ಞೆ ಅನ್ನುವಂಥದ್ದು ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯದ ಅದರ 23, 24 ವಾಕ್ಯದಲ್ಲಿ, 22ನೇ ಅಧ್ಯಾಯ 23, 24 ವಾಕ್ಯಗಳಲ್ಲಿ ಬರೆದಿರುವಂಥದ್ದು, ಒಬ್ಬಳಿಗೆ ನಿಶ್ಚಿತವಾದ ಹೆಣ್ಣನ್ನು ಯಾವನಾದ ಊರೊಳಗೆ ಮರಳುಗೊಳಿಸಿ ಸಂಗಮಿಸಿದರೆ ನೀವು ಅವರಿಬ್ಬರನ್ನು ಊರು ಬಾಗಿಲ ಹೊರಕ್ಕೆ ತರಿಸಿ ಕಲ್ಲೆಸೆದುಕೊಳ್ಳಬೇಕು. ಇದು ಸರ್ವಶಕ್ತನಾದ ದೇವರು ಹಳೆಯ ಒಡಂಬಡಿಕೆಯಲ್ಲಿ ಕೊಟ್ಟಂತ ಒಂದು ಆಜ್ಞೆ. ಇದೇ ಆಜ್ಞೆಯನ್ನು ಇವರು ಉಚ್ಚರಿಸಿ ಈ ಫರಿಸಾಯರು ಹೇಳುವಂಥದ್ದು, ಈಕೆ ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ. ಮೋಶೆಯ ಧರ್ಮಶಾಸ್ತ್ರದಲ್ಲಿ, ಧರ್ಮೋಪದೇಶ ಕಾಂಡದಲ್ಲಿ ಹೇಳಿರುವಂಥದ್ದು, ಇಬ್ಬರನ್ನು ಮರಣ ಶಿಕ್ಷೆಗೆ ವಿಧಿಸಬೇಕು, ಇಬ್ಬರನ್ನು ಕಲ್ಲೆಸೆದುಕೊಳ್ಳಬೇಕು. ಆದರೆ ಇಲ್ಲಿ ಈಕೆಯನ್ನು ಮಾತ್ರ ಕರೆತಂದಿರುವಂಥದ್ದಾಗಿ ನೋಡುತ್ತೇವೆ. ಇಲ್ಲಿ ಫರಿಸಾಯರು ತಮ್ಮ ಇಷ್ಟಾನುಸಾರವಾಗಿ ದೇವರ ಆಜ್ಞೆಯನ್ನು ಅವರು ಉಪಯೋಗಿಸುವಂಥದ್ದಾಗಿ ನಾವು ನೋಡಬಹುದು. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರಲು ಶಾಸ್ತ್ರಿಗಳು ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿದ್ದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ನಡುವೆ ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು, ಇಂಥವರನ್ನು ಕಲ್ಲೆಸೆದುಕೊಳ್ಳಬೇಕೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಸೊ ಈ ಒಂದು ಪ್ರಸಂಗದಲ್ಲಿ ಯೇಸು ಸ್ವಾಮಿ ಆಕೆಗೆ ಹೇಳುವಂಥದ್ದು, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ಸೊ ಈಕೆ ಪಾಪಿಷ್ಠಳು ಎಂಬುದಾಗಿ ಹೇಳುವುದಕ್ಕೆ ಒಂದು ಕಾರಣವನ್ನು ಇಲ್ಲಿ ಕಾಣಬಹುದು. ಆದರೆ ಈ ಸಮಾರ್ಯ ಸ್ತ್ರೀಯ ಕುರಿತಾಗಿ ಅಂತಹ ಯಾವುದೇ ವಿಚಾರಗಳನ್ನು ಯೇಸು ಸ್ವಾಮಿ ಹೇಳಿರುವಂಥದ್ದಾಗಿ ನಾವು ನೋಡೋದಿಲ್ಲ. ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು, ನನಗೆ 5 ಮಂದಿ ಗಂಡನಿದ್ದರು, ಈಗ ಇರುವುದು ನಿನ್ನ ಗಂಡನಲ್ಲ. ಇದರ ಯಥಾರ್ಥ ಅರ್ಥ ಏನೆಂಬುದು, ಇದರ ವಿಶ್ಲೇಷಣೆಯು ಇಲ್ಲೆಲ್ಲಿಯೂ ಬರೆಯಲಿಲ್ಲ. ಆದರೆ ಒಂದು ವಿಚಾರ, ಒಬ್ಬ ವ್ಯಕ್ತಿಯ ಸಾಕ್ಷಿ ಅಥವಾ ಸಾಕ್ಷಿಯ ದೃಢತೆ ಸಾಕ್ಷಿ ಹೇಳುವವನ ಜೀವಿತದ ಯಥಾರ್ಥತ್ವದ ಮೇಲೆಯೂ ಅವಲಂಬಿತವಾಗಿರುತ್ತದೆ ಎಂಬುದನ್ನು ನಾವು ಮರಿಬಾರದು. ಒಂದು ಉದಾಹರಣೆ ನಾನು ಹೇಳ್ತೇನೆ. ದೇವರ ಮಕ್ಕಳೆಂಬುದಾಗಿ ಹೇಳುವಂತಹ ನಾವುಗಳು ನಮ್ಮ ಅಕ್ಕಪಕ್ಕದವರ ಸಂಗಡ ನಿರಂತರವಾಗಿ ಗಲಾಟೆ ಮಾಡಿ, ನಿರಂತರವಾಗಿ ನಾವು ಅವರಿಗೆ ತಲೆನೋವಾಗಿದ್ದು ಅವರ ಬಳಿಗೆ ಹೋಗಿ ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ಹೇಳಿದರೆ ನಮ್ಮ ಸಾಕ್ಷಿಗೆ ಯಾವ ಬೆಲೆ ಇರ್ತದೆ? ಒಮ್ಮೆ ಯೋಚಿಸಿ ನೋಡಿ. ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ನಾನು ಹೇಳುವಾಗ ನಾನು ಅವರನ್ನು ಪ್ರೀತಿಸುವಂತವನಾಗಿರಬೇಕು. ನಾನು ಅವರನ್ನು ದ್ವೇಷಿಸುವನು, ಅವರ ಕುರಿತಾಗಿ ಸಲ್ಲದನ್ನು ಹೇಳುವಂಥವನು, ಅವರ ಏಳಿಗೆಯಲ್ಲಿ ನಾನು ಹೊಟ್ಟೆ ಕಿಚ್ಚು ಪಡುವಂಥವನು ಆಗಿರುವಾಗ ನಾನು ಅವರ ಬಳಿಯಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ಹೇಗೆ ಸಾಧ್ಯ? ಕೆಲವೊಮ್ಮೆ ಸಾರಿದರೆ ಆ ಸುವಾರ್ತೆಯನ್ನು ಅವರು ನಂಬುತ್ತಾರೋ? ಒಮ್ಮೆ ಯೋಚನೆ ಮಾಡಿ ನೋಡಿ. ಇಲ್ಲಿ ಸಮಾರ್ಯ ಸ್ತ್ರೀ ಯಥಾರ್ಥವಾದಂತಹ ಬೆಳಕಿನೆಡೆಗೆ, ಯಥಾರ್ಥವಾದ ಜ್ಞಾನೋದಯಕ್ಕೆ ನಡೆಸಲ್ಪಟ್ಟಾಗ ಆಕೆ ತನ್ನ ಐಹಿಕವಾದಂತಹ ಕಾರ್ಯಗಳನ್ನೆಲ್ಲ ಬಿಟ್ಟು
ಊರಿಗೆ ಬಂದು ತನ್ನ ಅನುಭವವನ್ನು ಹಂಚಿಕೊಳ್ಳುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಇಂದು ಭಾನುವಾರ ದೇವರನ್ನು ಆರಾಧಿಸುವಂಥದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಅನೇಕರು ದೇವರನ್ನು ಆರಾಧಿಸಿ ಮನೆಗಳಿಗೆ ಬಂದಿದ್ದೇವೆ. ನಮ್ಮ ಆರಾಧನೆಯ ತರುವಾಯ ಸಂಭವಿಸಿದ ಕಾರ್ಯಗಳೇನಾಗಿದೆ? ಸರ್ವೇ ಸಾಮಾನ್ಯವಾಗಿ ನಡೆಯುವಂಥ ಒಂದು ಕಾರ್ಯ, ಕೆಲವು ಸಭೆಗಳಲ್ಲಿ 7 ಗಂಟೆಯಿಂದ 9 ಗಂಟೆಗೆ ಆರಾಧನೆ ಮುಗೀತದೆ, ಇಲ್ಲ 8 ಗಂಟೆಯಿಂದ 10 ಗಂಟೆಗೆ ಆರಾಧನೆ ಮುಗೀತದೆ. ನಂತರವಾಗಿ ತಕ್ಷಣಕ್ಕೆ ತಮ್ಮ ಮನೆಗೆ ಹೋಗುವ ಮಾರ್ಗದಲ್ಲಿ ಇರುವಂತಹ ಚಿಕನ್ ಅಂಗಡಿಗೋ ಮಟನ್ ಅಂಗಡಿಗೋ ಹೋಗಿ ಚಿಕನೋ ಮಟನ್ ಇಸ್ಕೊಂಡು ಮನೆಗೆ ಹೋಗಿ ಅದನ್ನು ಕುಕ್ ಮಾಡಿ ತಿನ್ನುವುದರಲ್ಲಿ ನಮ್ಮ ಆರಾಧನೆಯ ಪೂರ್ತೀಕರಣವಾಗ್ತದೆ. ಅನೇಕರು ಹೇಳಿರುವಂಥದ್ದನ್ನು ಕೇಳಿರ್ಬೋದು, ಇಂದು ಭಾನುವಾರ, ಇಂದು ನಾನ್ ವೆಜ್ ಇಲ್ಲದೆ ಹೆಂಗೆ ಊಟ ಮಾಡೋದು? ಇದಾಗಿದೆಯೋ ನಮ್ಮ ಆರಾಧನೆ? ಯೇಸುವಿನೊಂದಿಗೆ ನಡೆದ ಸಂಭಾಷಣೆ ಅಥವಾ ಯೇಸುವಿನೊಂದಿಗೆ ನಡೆದಂತ ಆರಾಧನೆ. ಈ ಸಮಾರ್ಯ ಸ್ತ್ರೀ ಕತ್ತಲೆಯಿಂದ ಬೆಳಕಿಗೆ, ಬೆಳಕಿನಿಂದ ಜ್ಞಾನೋದಯಕ್ಕೆ, ಜ್ಞಾನೋದಯದಿಂದ ಸಾಕ್ಷಿಗೆ ಆಕೆಯನ್ನ ನಡೆಸಿತು. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವ ಪ್ರಿಯ ದೇವ ಜನರೇ, ನಮ್ಮ ಜೀವಿತದ ಆರಾಧನೆ ಒಂದು ಯಥಾರ್ಥವಾದ ಆರಾಧನೆಯಾಗಿ ಮಾರ್ಪಡಬೇಕಾದ್ರೆ ಈ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯಬೇಕಾಗಿರುವಂಥದ್ದು ಪ್ರಾಮುಖ್ಯವಾಗಿದೆ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನೋಡಿದ್ವಿ, ಪರಲೋಕದ ದರ್ಶನವನ್ನ ಕಂಡಂತಹ ಯೆಶಾಯನು, ಅಯ್ಯೋ ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೇನೆ. ನನ್ನ ಕಣ್ಣುಗಳು ರಾಜಾದಿರಾಜನನ್ನ, ಸೇನಾಧೀಶ್ವರನಾದ ಯೆಹೋವನನ್ನ ಕಂಡವು ಎಂಬುದಾಗಿ ಮೊರೆ ಇಡುವುದಕ್ಕೆ ಪ್ರಾರಂಭಿಸಿದಾಗ ಸರಾಫಿಯರಲ್ಲಿ ಒಬ್ಬನು ಅವನ ಬಾಯಿಗೆ ಕೆಂಡವನ್ನು ಮುಟ್ಟಿಸಿ ಅವನನ್ನು ಶುದ್ಧಿಪಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಈ ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸುವಾಗ ನಮ್ಮ ಜೀವಿತದಲ್ಲಿ ಇರುವಂತಹ ಪಾಪಮಯವಾದ ಜೀವಿತದಿಂದ ನಾವು ಮುಕ್ತಿಯನ್ನು ಪಡೆದುಕೊಳ್ಳದೆ ಹೋದರೆ ನಮ್ಮ ಆರಾಧನೆಯೇ ಅಲ್ಲ. ನಮ್ಮ ಆರಾಧನೆ ಕೇವಲ ಸಮಾರ್ಯದವಳು ಯೇಸುವಿನ ಸಂಗಡ ಮಾತನಾಡುವುದಕ್ಕಿಂತ ಮುಂಚೆ ಯಾವ ರೀತಿಯಾಗಿತ್ತೋ ಆ ರೀತಿಯಾದಂತಹ ಆರಾಧನೆ ಮಾತ್ರ. ಆದರೆ ಯಾವಾಗ ಆಕೆ ಮಸ್ಸೀಯನನ್ನ, ಯೇಸುವನ್ನ ಕಂಡು ಯೇಸುವನ್ನ ಆರಾಧಿಸುವುದಕ್ಕೆ ಪ್ರಾರಂಭಿಸಿದಳು, ಆಕೆಯ ಜೀವಿತ ಪರಿಪೂರ್ಣವಾಗಿ ಬದಲಾವಣೆಯನ್ನು ಹೊಂದಿಕೊಳ್ತು. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಕೇಳುತ್ತಿರುವ ಪ್ರಿಯ ದೇವ ಜನರೇ, ಆರಾಧನೆ ಅನ್ನುವಂಥದ್ದು ಕೇವಲ ಹಾಡುಗಳನ್ನು ಹಾಡಿ ಕುಣಿದಾಡುವಂಥದ್ದಲ್ಲ. ಆರಾಧನೆ ಅನ್ನುವಂಥದ್ದು ನಮ್ಮನ್ನು ಬೆಳಕಿನೆಡೆಗೆ ನಡೆಸುವಂಥದ್ದಾಗಿದೆ. ಯೇಸುವಿನೊಡಗಿನ ಸಂಭಾಷಣೆ ಆಕೆಯನ್ನು ಬೆಳಕಿನೆಡೆಗೆ ನಡೆಸಿತು. ಈ ಸಮಾರ್ಯದ ಸ್ತ್ರೀಯನ್ನು ಬೆಳಕಿನೆಡೆಗೆ ನಡೆಸಿತು. ಅಲ್ಲಿಗೆ ಮುಗಿತಾ ಆಕೆಯ ಆರಾಧನೆಯ ಮೂಲಕ ನಡೆದಂಥ ಕಾರ್ಯಗಳು ಏನು? ಇದೇ ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದ 40ನೇ ವಾಕ್ಯದಲ್ಲಿ, ಆದುದರಿಂದ ಆ ಸಮಾರ್ಯದವರು ಆತನ ಬಳಿಗೆ ಬಂದು,
ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ಇದ್ದನು. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ದೇವರಲ್ಲಿ ನಂಬಿಕೆ ಇಟ್ಟರು. ಸಮಾರ್ಯ ಸ್ತ್ರೀಯ ಯಥಾರ್ಥವಾದ ಆರಾಧನೆ ಆಕೆಯ ಜೀವಿತದಲ್ಲಿ ಬೆಳಕನ್ನು, ಜ್ಞಾನೋದಯವನ್ನು ತಂದಂಥದ್ದು ಮಾತ್ರವಲ್ಲ, ಸಮಾರ್ಯದ ಪಟ್ಟಣವಾದ ಸುಕ್ಕೋರ್ ಎಂಬ ಊರಿಗೆ ಅಥವಾ ಊರೇ ಯೇಸುವಿನ ಮೇಲೆ ನಂಬಿಕೆ ಇಡುವುದಕ್ಕೆ ಆಸ್ಪದವಾಗಿ ಮಾರ್ಪಟ್ಟಿತು. ಇದು ಯಥಾರ್ಥವಾದ ಆರಾಧನೆ. 2 ವಿಚಾರ. ಯೆಶಾಯನು ಪರಲೋಕದ ಆರಾಧನೆಯನ್ನು ಕಂಡಾಗ ಅವನ ಜೀವಿತದಲ್ಲಿ ಒಂದು ಪವಿತ್ರತೆಗೆ ಮಾರ್ಗವಾಗಿ ಮಾರ್ಪಟ್ಟಿತು. ಪ್ರಿಯರೇ, ನಮ್ಮ ಆರಾಧನೆ ನಮ್ಮನ್ನು ಪವಿತ್ರತೆಗೆ ನಡೆಸಿದರೆ ಅಥವಾ ಬೆಳಕಿನಡೆಗೆ ನಡೆಸಿದರೆ ಆ ಬೆಳಕು ನಮ್ಮನ್ನು ದೈವಿಕವಾದ ಜ್ಞಾನೋದಯಕ್ಕೆ ನಡೆಸಿ ಅದು ಅಲ್ಲಿಂದ ನಮಗೆ ಕ್ರಿಸ್ತನ ಸಾಕ್ಷಿಯಾಗುವಂತೆ ಮಾರ್ಪಡುತ್ತದೆ. ಇದ್ಯಾವುದು ನಮ್ಮ ಆರಾಧನೆಯಲ್ಲಿ ನಡೆಯದೆ ಹೋದರೆ ಅಥವಾ ನಡೆಯದೆ ಇದ್ದರೆ ನಾವು ಮಾಡುವಂತಹ ಆರಾಧನೆ ಯಥಾರ್ಥವಾದ ಆರಾಧನೆಯಲ್ಲ. ಏನೋ ಜನ ಬಂದರು, ಕುಳಿತುಕೊಂಡ್ರು, 4 ಹಾಡು ಹಾಡಿದ್ರು, ಕೈ ಹೊಡೆದ್ರು, ಕಾಣಿಕೆ ಹಾಕಿದ್ರು, ಹೊರಟೋದ್ರು, ಅಷ್ಟೇ, ಮುಗೀತು. ಇದರಿಂದ ದೇವರಿಗೂ ಯಾವ ಮಹಿಮೆ ಇಲ್ಲ, ಬಂದಂಥ ಜನರಿಗೂ ಯಾವ ಬಿಡುಗಡೆ ಇಲ್ಲ, ದೇಶಕ್ಕೂ ಯಾವ ಲಾಭವಿಲ್ಲ. ಇಂದು ಭಾನುವಾರ ಬಂತಂದ್ರೆ ಊರವರಿಗೆ ತಲೆನೋವಾಗಿ ಹೋಗ್ಬಿಟ್ಟಿದೆ. ಶಬ್ದ ಕೋಲಾಹಲಗಳು ಮಾತ್ರ. ಕಾರಣ ಇದೇ ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸಬೇಕು. ಯಾವ ರೀತಿ? ಆತ್ಮೀಯ ರೀತಿಯಲ್ಲಿ ಸತ್ಯಭಾವದಿಂದ, ಹೊರಗಿನ ತೋರಿಕೆಯ ಅನುಸಾರವಾಗಿ ಅಲ್ಲ, ಸತ್ಯಾನುಸಾರವಾಗಿ. ಆತ್ಮನು ಅಂದರೆ ಶಬ್ದ ಕೋಲಾಹಲಗಳಲ್ಲ, ಮ್ಯೂಸಿಕ್ಕಿನ ಶಬ್ದವಲ್ಲ, ಸತ್ಯ, ಪ್ಯೂರ್. ಯಾವಾಗ ನಾವು ಆತ್ಮೀಯ ಅಂತಹ ಆರಾಧಿಸುವವನಿಗೆ ಬೆಳಕನ್ನು, ಅವನ ಊರಿಗೆ ರಕ್ಷಣೆಯನ್ನು ತಂದುಕೊಡುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವ ಪ್ರಿಯ ದೇವ ಜನರೇ, ನಮ್ಮ ಆರಾಧನೆ ನಮ್ಮ ನಂಬಿಕೆಯ ಒಂದು ಆಘೋಷವಾಗಿ ಮಾರ್ಪಡಲಿ. ನಮ್ಮ ಆರಾಧನೆ ಮೊದಲು ನಮ್ಮ ಜೀವಿತಕ್ಕೆ ಪವಿತ್ರತೆಗೆ ನಮ್ಮನ್ನು ನಡೆಸಲಿ. 2, ನಮ್ಮ ಆರಾಧನೆ ನಮ್ಮ ಜೀವಿತಕ್ಕೆ ಯಥಾರ್ಥವಾದ ಬೆಳಕನ್ನು ಕೊಡಲಿ. ನಿಕೋದೇಮನು ಕೇಳ್ತಾ ಇದ್ದಾನೆ, ಮುದುಕನಾಗಿರುವ ಒಬ್ಬ ವ್ಯಕ್ತಿ ತಿರುಗಿ ಹುಟ್ಟುವಂಥದ್ದು ಹೇಗೆ? ಬೋಧಕನಾದಂಥ ನಿಕೋದೇಮನಿಗೆ ಇಲ್ಲದೆ ಇರುವಂತಹ ಒಂದು ಕೃಪೆ ಸಮಾರ್ಯದವಳಾದ ಸ್ತ್ರೀಗೆ ಇತ್ತು.
ಆಕೆ ಯೇಸುವಿನೊಟ್ಟಿಗೆ ನಿಕೋದೇಮನ ಸಂಭಾಷಣೆ, ಯೇಸುವಿನೊಂದಿಗೆ ಇರುವ ನಿಕೋದೇಮನ ಸಂಭಾಷಣೆ ನಿಕೋದೇಮನಿಗೆ ಅನೇಕ ಅನುಮಾನಗಳಿಗೆ ಕಾರಣವಾಗಿ ಮಾರ್ಪಟ್ಟರೆ, ಸಮಾರ್ಯ ಸ್ತ್ರೀ ಯೇಸುವಿನೊಡನೆ ಸಂಭಾಷಿಸಿದಾಗ ಆಕೆಯ ಜೀವಿತದಲ್ಲಿ ಇದ್ದಂಥ ಕತ್ತಲು ಹೋಗಿ ಬೆಳಕು ಬಂದಿತು. ನಮ್ಮ ಜೀವಿತದಲ್ಲಿ ಬೆಳಕಿನ ಅನುಭವಗಳು ಬರಬೇಕಾದರೆ, ಇಂದು ನಾವು ಬೆಳಕು ಅನ್ನುವಂಥದ್ದು ಪ್ರತ್ಯೇಕವಾಗಿ ಕ್ರೈಸ್ತರುಗಳು ಬೆಳಕು ಅನ್ನುವಂಥದ್ದು ಆರ್ಥಿಕವಾದ ಆಶೀರ್ವಾದ. ಯಥಾರ್ಥವಾದ ಬೆಳಕು ನಿನ್ನ ಜೀವಿತದಲ್ಲಿ ಬರಬೇಕಾದ್ರೆ ನೀನು ಆತ್ಮನಾದ ದೇವರನ್ನ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸು. ಸತ್ಯವೇದವು ಸುಮ್ಮನೆ ಬರೆದಿರುವಂತಹ ಕಥೆಗಳ ಪುಸ್ತಕವಲ್ಲ. ಪ್ರಿಯ ದೇವ ಜನರೇ, ನಮ್ಮ ಆರಾಧನೆ ಈ 18ನೇ ಜೂನ್ 2023 ಇಂದಿನ ಆರಾಧನೆ ಯಾವ ರೀತಿಯಾಗಿ ಸಮಾರ್ಯ ಸ್ತ್ರೀಯ ಆರಾಧನೆ, ಆ ಒಂದು ದಿನದ ಆ ಮಧ್ಯಾಹ್ನದ ಆರಾಧನೆ ಸಂಭಾಷಣೆ ಸುಕೋರ್ ಎಂಬ ಪಟ್ಟಣಕ್ಕೆ ಒಂದು ಮಾನಸಾಂತರಕ್ಕೆ ಕಾರಣವಾಗಿ ಮಾರ್ಪಟ್ಟಿತು, ಹಾಗೆಯೇ ಇಂದು ನಡೆಯುವಂತಹ ಆರಾಧನೆ ನೀನು ವಾಸಿಸುವಂತಹ ಗ್ರಾಮಕ್ಕೆ, ಪಟ್ಟಣಕ್ಕೆ ಒಂದು ಆಶೀರ್ವಾದವಾಗಿ ಮಾರ್ಪಡಲಿ. ಅದಕ್ಕೆ ಮಾಡಬೇಕಾಗಿರುವಂಥದ್ದು ನೀನು ಯಥಾರ್ಥವಾಗಿ ದೇವರನ್ನ ಆರಾಧಿಸು. ಈ ಮುಂಜಾನೆಯಲ್ಲಿ ಈ ಮಾತುಗಳ ಮೂಲಕ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೇ, ನಿಮ್ಮ ವಾಕ್ಯದ ಗುಡಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೌದು ಕರ್ತನೇ, ನಮ್ಮ ಆರಾಧನೆ ನಮ್ಮನ್ನು ಪವಿತ್ರತೆಗೆ ನಡೆಸುವಂಥದ್ದಾಗಿರಲಿ. ನಮ್ಮ ಆರಾಧನೆ ನಮಗೆ ಬೆಳಕನ್ನು ಕೊಡುವಂಥದ್ದಾಗಿರಲಿ. ನಮ್ಮ ಆರಾಧನೆ ನಮ್ಮನ್ನು ಜ್ಞಾನೋದಯಕ್ಕೆ ನಡೆಸುವಂಥದ್ದಾಗಿರಲಿ. ನಮ್ಮ ಆರಾಧನೆ ಇತರರಿಗೆ ನಿನ್ನ ಸಾಕ್ಷಿಯನ್ನು ತಿಳಿಸುವಂತಹ ಆರಾಧನೆಯಾಗಿರಲಿ. ನಮ್ಮ ಆರಾಧನೆ ನಮ್ಮ ಊರುಗಳಿಗೆ ಯಥಾರ್ಥವಾದ ಮಾನಸಾಂತರವನ್ನು ಕೊಡುವಂಥ ಆರಾಧನೆಯಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವದಿಸು. ಈ ದಿನ ಕೇಳಿದಂಥ ದೇವರ ವಾಕ್ಯ ಕೇವಲ ಒಂದು ಮಾತುಗಳಾಗಿ ಮಾರ್ಪಡದೆ ಜೀವವುಳ್ಳ ವಾಕ್ಯಗಳಾಗಿ ಅವರಲ್ಲಿ ಕ್ರಿಯೆ ಮಾಡುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವು ನೆಲೆಯಾಗಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.